ಸಾಕ್ಷಾನ್ ಮೂಲ ಪ್ರಮಾಣಾಯ ವಿಷ್ಣೋರಮಿತ ತೇಜಸೆ ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ. ಓಂ ನಮೋ ವೇದಪುರುಷಾಯ. ನಮ್ಮ ಧರ್ಮದ ಆಧಾರ ಸ್ತಂಭಗಳಾದಂತಹ ವೇದಗಳನ್ನು ಋಷಿಗಳು ಅವರ ಅಪಾರವಾದಂತಹ ಕರುಣೆಯಿಂದ ನಮಗೆ ಅನುಗ್ರಹಿಸಿದ್ದಾರೆ. ಅಂತಹ ವೇದಗಳನ್ನು ಸಂರಕ್ಷಣೆ ಮಾಡಬೇಕು. ಆ ಸಂರಕ್ಷಣೆಯನ್ನು ಗುರುಕುಲ ಪದ್ಧತಿಯಲ್ಲಿ ಅಧ್ಯಯನ ಮಾಡಿ ಅಧ್ಯಾಪನಾದಿಗಳಿಂದ ಸಂರಕ್ಷಣೆ, ಹಾಗೆ ವೇದ ಪಾರಾಯಣಗಳನ್ನು ಮಾಡಿ ಅದರಿಂದ ಸಂರಕ್ಷಣೆ, ಯಜ್ಞ ಯಾಗಾದಿಗಳಿಂದ ಸಂರಕ್ಷಣೆ ಮಾಡುವಂಥದ್ದು 3 ವಿಧವಾಗಿ ಕ್ರಮ ಇದೆ. ಆ 3 ವಿಧವಾದ ಕ್ರಮದಲ್ಲಿ ಮೊದಲಿಗೆ ಹಲವು ಕಡೆ ಗುರುಕುಲಗಳಿಗೆ ಸಹಾಯವನ್ನು ಮಾಡ್ತಾ ಶ್ರೀ ಆಶ್ವಲಾಯನವರಿಂದ ವೇದದ ಸೇವೆ ನಡೆಸ್ತಾ ಇದೆ. ಹಾಗೆ ಕಳೆದ 5 ವರ್ಷಗಳಿಂದ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣ ಹಾಗೂ ಕೃಷ್ಣ ಯಜುರ್ವೇದ ಪಾರಾಯಣ, ಸಾಮವೇದ ಪಾರಾಯಣ, ಉಳಿದ ಎಲ್ಲ ಶಾಖಾ ಪಾರಾಯಣಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ತುಂಬ ವಿಜೃಂಭಣೆಯಿಂದ ದೈವಾನುಗ್ರಹದಿಂದ ನಡೆಸ್ತಾ ಇರುವಂಥದ್ದು ಒಂದು ವಿಶೇಷವೇ ಆಗಿದೆ. ಹಾಗೆ ಈ ವರ್ಷ ದೈವಾನುಗ್ರಹ ಹಾಗೂ ಗುರುಗಳ ಆಶೀರ್ವಾದದಿಂದ ಆ ಯಜ್ಞಯಾಗಾದಿಗಳ ಸ್ವರೂಪದಲ್ಲಿ ಸ್ಮಾರ್ತ ಕರ್ಮಗಳಲ್ಲಿ ವಿಶೇಷವಾಗಿ ಹೇಳಿರುವಂತಹ ಋಕ್ಸಂಹಿತಾ ಯಾಗವನ್ನು ಮಾಡಬೇಕಂತ ಸಂಕಲ್ಪ ಮಾಡಲಾಗಿದೆ. ಆ ಋಕ್ಸಂಹಿತಾ ಯಾಗವು ಹಾಗೂ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣವು ಆರಂಭವಾಗಿದೆ. ಇವತ್ತು 12/7/2024ರಿಂದ 21/7/2024 ಈ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣ ಹಾಗೂ ಋಕ್ಸಂಹಿತಾ ಯಾಗ ಹಾಗೂ ಸಂಪೂರ್ಣ ಸಾಮವೇದ ಪಾರಾಯಣಗಳು ನಡೆಯಲಿದ್ದು, ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ವೇದಾಭಿಮಾನಿಗಳು, ಧರ್ಮಾಭಿಮಾನಿಗಳು ಭಾಗವಹಿಸಿ ತಮ್ಮ ತನು ಮನ ಧನ ಸಹಾಯಗಳೊಂದಿಗೆ ಸಹಕರಿಸಬೇಕು. ಹಾಗೆ ವೇದಪುರುಷನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಶ್ರೀ ಆಶ್ವಲಾಯನ ವೃಂದದ ಪರವಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆ ಈ ಕಾರ್ಯಕ್ರಮ ವಸಂತಪುರ ಭವಾನಿ ಶಂಕರ ದೇವಸ್ಥಾನದಲ್ಲಿ, ಬೆಂಗಳೂರಿನ ವಸಂತಪುರದ ಭವಾನಿ ಶಂಕರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆರಂಭವಾಗಿದೆ. ಎಲ್ಲ ವೇದಾಭಿಮಾನಿಗಳು ಭಾಗವಹಿಸಿ ವೇದಪುರುಷನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಓಂ ನಮೋ ವೇದಪುರುಷಾಯ.